ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪತರು ನೀನೆ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ಬರುವೆ ಹರಸಲೆಂದು. ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಇವತ್ತು ನಿಮಗೆ ಗಣೇಶನ ವಿನೋದ ಲೀಲೆಗಳ ಜೊತೆಗೆ ಗಣೇಶನ ಮಹಿಮೆಯನ್ನ ತಿಳಿಸ್ಕೊಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಗಣೇಶನ ಮಹಿಮೆ. ವೀಕ್ಷಕರೇ, ಇವತ್ತು ಗಣೇಶ ಹಬ್ಬ. ಎಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಗಣೇಶ ಹಬ್ಬವನ್ನು ಆಚರಿಸ್ತಾ ಇರ್ತೀರಾ. ಮೂಷಿಕ ವಾಹನ ಮೋದಕ ಹಸ್ತ ಗಣೇಶನ ಹಬ್ಬ. ಇವತ್ತು ನಾವು ಕೂಡ ಸಿದ್ಧರಾಗಿದ್ದೇವೆ ಗಣೇಶ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ. ಎಂದಿನಂತೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳು ಕೂಡ ರೆಡಿಯಾಗಿದ್ದಾರೆ. ಆಧ್ಯಾತ್ಮಿಕ ಚಿಂತಕಿಯಾದಂತಹ ಆರ್ತಿಯವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರಿಗೆ ಮೊದಲನೇದಾಗಿ ಸ್ವಾಗತವನ್ನು ಕೋರೋಣ. ಅದ್ರ ಜೊತೆಗೆ ಗಣೇಶ ಹಬ್ಬದ ಶುಭಾಶಯಗಳು ನಿಮಗೆ. ನಮಸ್ಕಾರ ವೀಕ್ಷಕರಿಗೆಲ್ಲ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು. ಸೊ ವೀಕ್ಷಕರಿಗೂ ಕೂಡ ಆರ್ತಿಯವರು ಶುಭಾಶಯಗಳನ್ನು ಹೇಳಿದ್ದಾಯ್ತು. ಇವತ್ತಿನ ನಮ್ಮ ಕಾರ್ಯಕ್ರಮ ಕೊಂಚ ವಿಶೇಷ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗಣೇಶನ ಮಹಿಮೆ ಮತ್ತು ಗಣೇಶನ ಲೀಲೆಗಳನ್ನು ನಾವು ತಿಳ್ಕೊತೀವಿ. ಆರ್ತಿಯವರು ಕೂಡ ರೆಡಿಯಾಗಿದ್ದಾರೆ ಲೀಲೆಗಳನ್ನು ತಿಳಿಸೋದಕ್ಕೆ. ಮೊದಲನೇದಾಗಿ ಗಣೇಶ ಚತುರ್ಥಿ ಬಗ್ಗೆ ನಾವು ಮಾತನಾಡೋದಾದ್ರೆ, ಈ ಗಣೇಶನ ಸ್ವರೂಪ, ಏಕೆಂದ್ರೆ ಒಂದು ರೀತಿ ವಿಭಿನ್ನ ದೇಹ ಪ್ರಕೃತಿಯನ್ನು ಹೊಂದಿರುವಂತಹ ಗಣೇಶನ ಹಬ್ಬ ಬೇರೆ. ಆ ದೇಹ ಪ್ರಕೃತಿಯನ್ನು ವರ್ಣನೆ ಮಾಡ್ತಾ ನೀವು ಕಾರ್ಯಕ್ರಮವನ್ನು ಆರಂಭ ಮಾಡ್ಬೋದು. ದೇಹ ಅನ್ನೋ ಶಬ್ದಕ್ಕಿಂತ ಸ್ವರೂಪ ಅಂತ ಹೇಳ್ಬೋದು. ಅದೊಂದು ಸಂಕೇತ. ನಮ್ಮ ಹಾಗೆ ಮಾಂಸಲ ಶರೀರ ಅಲ್ಲ ಅದು. ಗಣಪತಿ ಒಂದು ಮನುಷ್ಯ ಅಲ್ಲ. ಅವನ್ನ ಒಂದು ಮನುಷ್ಯನಂತೆ ಚಿತ್ರಿಸೋದಕ್ಕೆ ಕೆಲವರೆಲ್ಲ ಕೆಲಸ ಮಾಡ್ತಾ ಇದ್ದಾರಲ್ಲ. ಎಲ್ಲೋ ಒಂದು ಕಾಡು ಮನುಷ್ಯ ಬಂದ ಮನುಷ್ಯ ಅಲ್ಲ. ಅದೊಂದು ತತ್ವದ ಸಿಂಬಲ್ ಅದು. ಹಾಗೆ ನೋಡಿದ್ರೆ ಆ ರೀತಿ ಆನೆ ತಲೆ ಹೊಂದಿರುವಂತಹ ವ್ಯಕ್ತಿ ಇಲಿ ಮೇಲೆ ಸವಾರಿ ಮಾಡೋಕ್ಕೆಲ್ಲ ಸಾಧ್ಯವ? ಖಂಡಿತ ಇಲ್ಲ. ಮನುಷ್ಯ ಲೆಕ್ಕದಲ್ಲಿ ನಾವು ನೋಡಲೇಬಾರ್ದು. ಅದೊಂದು ದೈವಿಕವಾದ ಪ್ರತೀಕ. ಅಲ್ಲಿ ಗಜ ಅಂತಂದ್ರೆ ಅನಂತ ಅಂತ, ಇನ್ಫಿನಿಟ್ ಅಂತ ಅರ್ಥ. ಆ ಶಬ್ದಕ್ಕೆ ಮತ್ತೊಂದು ಅರ್ಥ ಇರುವಂಥದ್ದು ಗಜ ಅನ್ನೋದು ಆನೆ ಅಂತ. ಸೊ ಆ ತತ್ವವನ್ನು ಅರ್ಥ ಮಾಡಿಸೋದಕ್ಕೆ ಅಸೋಸಿಯೇಟಿವ್ ಮೆಮೊರಿ ಅಂತೀವಿ, ಈ ಶಬ್ದವನ್ನು ಅಲ್ಲಿ ಬಳಸ್ತಾರೆ. ಇನ್ನು ಗಣಪತಿಯ ರೂಪವನ್ನು ನೋಡಿ, ಅವನ ಸ್ವರೂಪವನ್ನು ನೋಡಿ, ಅದೆಲ್ಲ ಅವನ ದೊಡ್ಡ ಕಿವಿಗಳು, ಬಹುಶ್ರುತತ್ವ, ಬಹಳ ಕೇಳದವನು, ಬಹಳ ವಿದ್ಯೆಯನ್ನು ಸಂಪಾದಿಸಿದವನು ಅಂತ. ಉದ್ದನೆಯ ಮೂಗು, ಅವನ ಇನ್ಕ್ವಿಸಿಟಿವ್ನೆಸ್, ಬಹಳ ಆಳವಾದ ದೀರ್ಘವಾದ ಸಂಶೋಧನಾತ್ಮಕ ಪ್ರವೃತ್ತಿಯನ್ನು ತೋರಿಸುತ್ತೆ. ಇನ್ನು ಚಿಕ್ಕ ಕಣ್ಣುಗಳು, ಸೂಕ್ಷ್ಮತೆಯನ್ನು, ಸಟಲ್ ಮೈಕ್ರೋಸ್ಕೋಪಿಕ್ ವ್ಯೂ, ಸೂಕ್ಷ್ಮಗಳನ್ನು ಒಳಹೊಕ್ಕು ನೋಡುವ ಅಂತರ್ದೃಷ್ಟಿ ಉಳ್ಳವನು ಅಂತ ತೋರಿಸುತ್ತೆ. ದೊಡ್ಡ ಹೊಟ್ಟೆ ಅಂದರೆ ಸಮಸ್ತ ಬ್ರಹ್ಮಾಂಡವನ್ನು ತನ್ನೊಳಗೆ ಅಡಗಿಸಿಕೊಂಡವನು ಅಂತ. ಇನ್ನು ಇಲಿ ಸವಾರಿ ಅನ್ನೋದು ತುಂಬ ಸ್ವಾರಸ್ಯಕರವಾದದ್ದು. ಮೂಷಕ ಅನ್ನೋದು ನಮ್ಮ ಮನಸ್ಸಿನ ಸಂಕೇತ. ಚಪಲವಾದ, ಚಂಚಲವಾದ, ಒಂದು ನಿಮಿಷವೂ ಸುಮ್ಮನೆ ಇರದ ಸದಾ ನಾಶಕ್ಕೆ ಹೊರಡುವಂಥ ಪ್ರವೃತ್ತಿ ನಮ್ಮ ಮನಸ್ಸಿಂದು. ಅದನ್ನ ಕಂಟ್ರೋಲ್ ಮಾಡಬೇಕು. ಯಾವ ಮನುಷ್ಯ ಜಗತ್ತನ್ನು ಗೆಲ್ತಾನೆ ಅಂದ್ರೆ ಮನಸ್ಸನ್ನು ಗೆದ್ದವನು ಅಂತ ಶಂಕರಾಚಾರ್ಯ ಹೇಳ್ತಾರೆ. ಜಿತಂ ಜಗತ್ಕೇನ ಮನೋಹಿಯೇನ ಅಂತ. ಸೊ ಮನಸ್ಸನ್ನ ನಿಯಂತ್ರಿಸೋದು ತುಂಬಾ ದೊಡ್ಡ ಸಾಹಸ, ದೊಡ್ಡ ಸಾಧನೆ. ನಾವು ಯಾರನ್ನ ಬೇಕಾದ್ರೂ ಕಂಟ್ರೋಲ್ ಮಾಡ್ತೀವಿ, ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡಕ್ಕೆ. ಸೊ ಆ ಚಪಲ ಚಂಚಲ ಚಿತ್ತದ ಮನಸ್ಸನ್ನ ತಾನು ಸದಾ ಹಿಡಿದಿಟ್ಕೊಂಡಿರೋನು ಅಂತ ಅರ್ಥ ಗಣಪತಿ. ಇನ್ನು ಕೈಯಲ್ಲಿ ಪಾಶ, ಅಂಕುಶ ಇರುತ್ತೆ. ಪಾಶದಿಂದ ಜಗತ್ತನ್ನು ನಮ್ಮನ್ನೆಲ್ಲ ಬಂಧಿಸಿ ತನ್ನ ನಿಯಮದಂತೆ ನಡೆಸ್ತಾನೆ. ಅಂಕುಶದಲ್ಲಿ ಕಂಟ್ರೋಲ್ ಮಾಡ್ತಾನೆ. ನಾವು ತಪ್ಪು ಮಾಡೋಕೋರೆ ತಿವಿತಾನೆ. ಅಂಕುಶ ಇರೋದು ಪನಿಷ್ ಮಾಡೋಕ್ಕೆ. ಆನೆಯನ್ನು ಕಂಟ್ರೋಲ್ ಮಾಡ್ತಾನೆ ನೋಡಿ ಅದು. ಇನ್ನು ಕೈಯಲ್ಲಿ ಮೋದಕ, ಸದಾ ಸಂತೋಷವಾಗಿರ್ತಾನೆ ಅಂತ ಆನಂದ ಸ್ವರೂಪವನ್ನು ತೋರಿಸುತ್ತೆ. ಹೊಟ್ಟೆಗೆ ಕುಂಡಲಿನಿ ಇದು ಸರ್ಪವನ್ನು ಸುತ್ತಕೊಂಡಿರ್ತಾನೆ. ಅದು ಜಾಗೃತ ಕುಂಡಲಿನಿಯ ಒಂದು ಸಂಕೇತ. ಹೀಗೆ ಗಣಪತಿಯ ರೂಪದಲ್ಲಿ, ಸ್ವರೂಪದಲ್ಲಿ ತುಂಬ ಸಂಕೇತಗಳು ತುಂಬಿವೆ. ಒಟ್ನಲ್ಲಿ ಅವನು ಪರಬ್ರಹ್ಮ ಸ್ವರೂಪಿ. ಪರಬ್ರಹ್ಮಕ್ಕೆ ನಾಮರೂಪಗಳಿಲ್ಲ. ಆದರೆ ಭಕ್ತನ ಉಪಾಸನೆಗಾಗಿ ನಾಮರೂಪ ಧರಿಸುತ್ತೆ. ಅದಕ್ಕೆ ನಾವು ಅಗೋಚರವಾದ ಒಂದು ಪ್ರಕೃತಿ ತತ್ವದಿಂದ, ನೀರು, ಮಣ್ಣು, ಗಾಳಿ, ಪಂಚಭೂತಾತ್ಮಕವಾದ ಪ್ರಕೃತಿ, ಅದರ ಸಂಕೇತವಾದ ಮಣ್ಣಿನಿಂದ ತೆಗೆದುಕೊಂಡು ಗಣಪತಿಯನ್ನ ಮಾಡ್ತೀವಿ. ಮಾಡಿಬಿಟ್ಟು ಪೂಜೆ ಮಾಡಿ ಮತ್ತೆ ನೀರಲ್ಲಿ ವಿಸರ್ಜನೆ ಮಾಡಿಬಿಡ್ತೀವಿ. ಹಾಗಾಗಿ ಹಿಂದೂ ಧರ್ಮ ಯಾವ ನಾಮರೂಪಕ್ಕೆ ಅಂಟಿಲ್ಲ. ಎಷ್ಟು ವಿಗ್ರಹಗಳನ್ನು ಒಡೆದಾಕಿದ್ರು, ಎಷ್ಟು ದೇವಸ್ಥಾನಗಳನ್ನೇ ಒಡೆದಾಕಿದ್ರು ಕೂಡ ನಮ್ಮ ಧರ್ಮಕ್ಕೆ ಏನಾಗಿಲ್ಲ. ಕಾರಣ ಏನು ಅಂತಂದರೆ, ನಿರಾಕಾರ ಸಾಕಾರಗಳ ಮಧ್ಯದಲ್ಲಿ ಭಗವಂತನ ಲೀಲೆಯನ್ನು ನಾವು ಸದಾ ನೋಡುವಂಥವ್ರು. ನಾವೇ ಮೂರ್ತಿಯನ್ನು ನಿರ್ಮಿಸಿ ನಾವೇ ವಿಸರ್ಜನೆಯನ್ನು ಮಾಡ್ತೀವಿ. ಹಾಗೆ ಆ ಪರತತ್ವ ಸ್ವರೂಪಿ ನಮಗಾಗಿ ಮೈದಾಳಿ ಬರ್ತಾನೆ. ಪೂಜೆಯನ್ನು ಅಂದುಕೊಂಡು ಮತ್ತೆ ಅವನು ಅದೇ ಒಂದು ನಿರ್ವಿಕಾರ ಸ್ವರೂಪದಲ್ಲಿ ಲಯವಾಗಿ ಹೋಗ್ತಾನೆ. ಇದು ಗಣಪತಿ ಹಬ್ಬದಲ್ಲಿ ನಾವು ಮಾಡುವಂಥದ್ದು. ಸಗಣಿ ಮುದ್ದೆಯನ್ನಿಟ್ಟು ಅದ್ರ ಮೇಲೆ ದರ್ಭೆ ಇಟ್ಟು ಗಣಪತಿ ಅಂತ ಪೂಜೆ ಮಾಡ್ಬೋದು. ಅಡಕೆಯನ್ನಿಟ್ಟು ಗಣಪತಿ ಅಂತ ಮಾಡ್ಬೋದು. ಏನೂ ಸಿಕ್ಲಿಲ್ಲ, ಒಂದು ವಿಳೆದೆಲೆ ಇಟ್ಬಿಟ್ಟು ಅದ್ಮೇಲೆ ಗಣಪತಿ ಇದ್ದಾನೆ ಅಂದ್ಕೊಂಡು ಭಾವಿಸಿ ಪೂಜೆ ಮಾಡ್ಬೋದು. ನಾವೇ ಒಂದು ಸಣ್ಣ ಮಣ್ಣಿನ ಒಂದು ಗಣಪತಿ ಮಾಡೋದು ಸರ್ವಶ್ರೇಷ್ಠ.
ಸ್ವನಿರ್ಮಿತ ಮೂರ್ತಿ ಸರ್ವಶ್ರೇಷ್ಠ ಅಂತ. ಈ ಅಂಗಡಿಯಲ್ಲಿ ತರದಲ್ಲ, ನಾವೇ ಮಾಡಬೇಕು ಅಂತ. ಈ ಸಲ ನಾನು ಮಾಡಿದ್ದೀನಿ ಆ ಪ್ರಯೋಗವನ್ನ. ಯಾವುದೋ ಒಂದು ವೆಬ್ಸೈಟಲ್ಲಿ ಪರಿಸರಗಣಪತಿ.com ಅಂತ ಅವರು ತೋರಿಸಿದ್ದಾರೆ. ಕೇವಲ 15 ನಿಮಿಷದಲ್ಲಿ ಬಹಳ ಸುಲಭವಾಗಿ ಗಣಪತಿಯ ವಿಗ್ರಹವನ್ನು ಮಾಡಿದ್ದೀನಿ. ಏನನ್ನು ಬಳಸ್ಕೊಂಡು ಮಾಡಿರುವಂಥದ್ದು? ನಾನು ಹುತ್ತದ ಮಣ್ಣನ್ನು ಬಳಸಿದೆ ಅಥವಾ ಜೇಡಿ ಮಣ್ಣು, ಎರಡರಲ್ಲಿ ಯಾವ್ದು ಸಿಕ್ ನನಗೆ ಹುತ್ತದ ಮಣ್ಣು ಸಿಕ್ತು ಪುಣ್ಯಕ್ಕೆ. ಸೊ ಚಿಕ್ಕದಾಗಿ ಮಾಡಿದ್ರು ಪರವಾಗಿಲ್ಲ, ನಾವೇ ಮಾಡಿದಾಗ ಅದು ಎಷ್ಟು ಸಿಂಪಲ್ ಆಗಿದ್ರು ಕೂಡ ನಾನು ಮಾಡಿದ್ದು ಅನ್ನೋ ಸಂತೋಷ ಇರುತ್ತೆ. ಹಾಗಾಗಿ ಜನ ದಯವಿಟ್ಟು ಅದನ್ನ ಮಾಡಿ, ಪ್ರಯತ್ನ ಮಾಡಿ. ನಾವಾಗೇ ನಿರ್ಮಿಸಿ ಮೂರ್ತಿಯನ್ನ, ಅದನ್ನ ಪೂಜಿಸಬೇಕು ಗಣಪತಿಯನ್ನ. ಅದಕ್ಕೆ ಕಲರ್ಗಳು ಬಳಸೋ ಹಾಗಿದ್ರೆ ನಮಗೆ ಮನೆಯಲ್ಲೇ ಸಿಕ್ಕುವಂಥ ಅರಿಶಿನ ಕುಂಕುಮ ಅಥವಾ ಈ ಎಲೆಯ ರಸಗಳನ್ನು ಅರೆದು ಅದನ್ನ ಪೇಸ್ಟ್ ಮಾಡ್ಕೊಂಡು ಅಂಟಿಸಿ ಮಾಡ್ಬೋದು. ಹೂಗಳಿಂದ ಅಲಂಕಾರ ಮಾಡ್ಬೋದು. ನಮ್ಮ ಮನೆಯಲ್ಲಿರುವ ಮುತ್ತು ಅದು ಇದು ಸರಗಳು ಎಲ್ಲ ಸಿಕ್ಕುತ್ತಲ್ಲ, ಅದರಲ್ಲೇ ಅಲಂಕಾರ ಮಾಡ್ಬೋದು. ಹೀಗೆ ನಮ್ಮ ಭಕ್ತಿಗಾಗಿ ಅವನು ಒಂದು ರೂಪ ತಾಳ್ತಾನೆ, ಮತ್ತೆ ಆ ರೂಪದಲ್ಲಿ ತನ್ಮಯವಾಗಿ ಬಿಡ್ತಾನೆ. ಹೀಗೆ ನಾನಾ ರೂಪಗಳಲ್ಲಿ ಹೇಗೆ ಏನಕ್ಕೇನ ಪ್ರಕಾರಿನ ಎಲ್ಲಕ್ಕೂ ಒದಗುವಂಥವನು ಪರಮಾತ್ಮ. ಗಣಪತಿ ಪೂಜೆ ತುಂಬಾ ವಿಶೇಷ. ಯಾಕೆ ಅಂದ್ರೆ ಆ ರೂಪದಲ್ಲಿ ಒಂದು ಸ್ವಾರಸ್ಯ ಇದೆ, ಒಂದು ಅಟ್ರಾಕ್ಷನ್ ಇದೆ. ಮಕ್ಕಳನ್ನ ಸೆರೆ ಹಿಡಿಯುವಂಥ ರೂಪ, ಎಲ್ಲರೂ ಮರೆಯಲಾಗದಂಥ ರೂಪ. ಇವತ್ತು ವಿದೇಶಿಯರು ಕೂಡ ನಮ್ಮ ಹಿಂದೂ ಧರ್ಮದ ಬಗ್ಗೆ ಏನೋ ಗೊತ್ತಿಲ್ಲದೆ ಇರೋರ್ಗೂ ಕೂಡ ಈ ಎಲಿಫೆಂಟ್ ಗಾಡ್ ಬಗ್ಗೆ ಗೊತ್ತು. ಏನೋ ಒಂದು ಎಲಿಫೆಂಟ್ ಗಾಡ್ ಅಂತ ಎಲ್ಲಾ ಕಂಪ್ಯೂಟರ್ಗಳಲ್ಲಿ, ಎಲ್ಲಾ ಇಂಟರ್ನೆಟ್ಗಳಲ್ಲಿ, ಎಲ್ಲಾ ಕಡೆ ವ್ಯಾಪಕವಾಗಿ ಈ ರೂಪ ತುಂಬಿ ಹೋಗಿದೆ. ನಾಸ್ತಿಕರು ಆಸ್ತಿಕರು ಅನ್ನೋ ಪ್ರಶ್ನೆ ಬಿಟ್ಟು ಆ ರೂಪದಲ್ಲಿ ಒಂದು ಅಟ್ರಾಕ್ಷನ್ ಇದೆ. ಇದು ಅದೇ ನಮ್ಮ ಪುರಾಣಗಳ ವಿಶೇಷ. ಮಿಸ್ಟಿಕಲ್ ಫಾರ್ಮ್ ಅಂತ ಹೇಳ್ತೀವಿ. ತುಂಬಾ ಆರ್ಡಿನರಿಯಾಗಿ ಪ್ಲೇನ್ ಲುಕಿಂಗ್ ಇದ್ದಿದ್ರೆ ಜನರ ಮನಸ್ಸನ್ನ ಅದು ಸೆಳೆಯೋದಿಲ್ಲ. ಪ್ರತಿ ದೇವತೆ ಕೂಡ ಒಂದು ವಿಶೇಷವಾದ ರೂಪಗಳನ್ನು ಹೊಂದ್ಕೊಂಡು ಜನರಿಗೆ ಆಕರ್ಷಣೆ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಎಕ್ಸ್ಟ್ರಾ ಡೈಮೆನ್ಷನ್ ಇದ್ದಾಗ ಜನರ ಮನಸ್ಸು ಸೆಳೆಯುತ್ತೆ. ನಮ್ ಹಾಗೆ ದ್ವಿಭುಜಧಾರಿಯಾಗಿ ಸುಮ್ನೆ ಒಬ್ಬ ವ್ಯಕ್ತಿ ಕೂತಿದ್ರೆ ಮರ್ತ ಹೋಗ್ತೀವಿ. ಜನಮಾನಸದಲ್ಲಿ ಉಳಿಯುವಂಥ ರೂಪ ಯಾವುದು ಅಂದ್ರೆ ಆ ಲೋಕೋತ್ತರವಾದದ್ದು, ಲೌಕಿಕ ಅಲ್ಲ, ಲೋಕಕ್ಕಿಂತ ಸ್ವಲ್ಪ ಸ್ಪೆಷಲ್ ಆಗಿರುವಂಥದ್ದು. ಹಾಗಾಗಿ ಆ ದೇವತಾ ತತ್ವವನ್ನ ಮನಸ್ಸೆಳೆಯುವಂತಹ ದಿವ್ಯ ಸುಂದರ ಮುಗ್ಧ ಸ್ವಾರಸ್ಯಕರ ವಿಡಂಬನಾತ್ಮಕ ರೂಪದಲ್ಲಿ ನೋಡ್ತೀವಿ. ಗಣಪತಿಯಲ್ಲಿ ಒಂದು ತಮಾಷೆ ಕೂಡ ಅನ್ಸುತ್ತೆ, ಹಾಸ್ಯರಸ ತುಂಬಿ ಬರುತ್ತೆ. ಆ ಡೊಳ್ಳು ಹೊಟ್ಟೆ ಇರ್ಬೋದು, ಉದ್ದನೆ ಸೊಂಡ್ಲಿರ್ಬೋದು, ಅವನು ಇಲಿ ಮೇಲೆ ವಾಹನ ಮಾಡ್ಕೊಂಡು ಅದ್ಮೇಲೆ ಹೋಗ್ತಾ ಇರೋದು, ಇದೆಲ್ಲ ದೃಶ್ಯ ಒಂದ್ ರೀತಿ ಚಂದ, ಬಹಳ ಸಂತೋಷವನ್ನ ಕೊಡುತ್ತೆ. ಯಾಕೆಂದ್ರೆ ಹಾಸ್ಯರಸದ ಅಧಿದೇವತೆ ಗಣಪತಿ. ಅರ್ಥ ಮಾಡ್ಕೊಂಡ್ರೆ ತತ್ವ ಗಾಂಭೀರ್ಯ ಇದೆ, ಅಲ್ಲಿ ಯೋಗ ಇದೆ, ಅಂತರ್ಮುಖವಾಗಿ ನಾವು ಸಾಧಿಸ್ಬೇಕಾದದ್ದು ಬೇಕಾದಷ್ಟಿದೆ. ಅರ್ಥ ಆಗದೆ ಹೋದ್ರೂ ಮುಗ್ಧ ಭಕ್ತಿಯಿಂದ ಅವನನ್ನು ನೋಡಿ ಸಂತೋಷ ಪಡಕ್ಕಂತೂ ಬೇಕಾದಷ್ಟು ಅಂಶಗಳು ಗಣಪತಿಯ ರೂಪದಲ್ಲಿ ಸಿಕ್ಕತ್ತೆ. ಒಂದಲ್ಲ ಎರಡಲ್ಲ, ಸುಮಾರು ಹೆಸರುಗಳು. ವಿಘ್ನ ನಿವಾರಕ, ವಿಘ್ನೇಶ್ವರ, ವಿನಾಯಕ, ಗಣೇಶ, ಗಣಪತಿ, ಏನ್ ಹೀಗೆ ಅಂತ. ಹೌದು, ಅವನ ನಾನಾ ವಿಭೂತಿಗಳನ್ನ, ನಾನಾ ಲೀಲೆಗಳನ್ನ, ಶಕ್ತಿಗಳನ್ನ, ಸ್ವರೂಪಗಳನ್ನ, ಅವತಾರಗಳನ್ನ ಎಲ್ಲವನ್ನ ಸೂಚಿಸುವಂತ ಹೆಸರುಗಳದು. ಸೊ ವಿಘ್ನನಾಯಕ, ವಿಘ್ನಗಳನ್ನು ಹೋಗ್ಲಾಡಿಸೋನು. ಕೆಲವರು ಹೇಳ್ತಾರೆ ವಿಘ್ನ ತಂದಿಟ್ಬಿಡ್ತಾನೆ, ನಾವು ಕೆಲಸ ಅವ್ನು ಪೂಜೆ ಮಾಡ್ತಿದ್ವಿ, ಹೆಸರಲ್ಲೇ ವಿಘ್ನ ಇದೆ ಅಂತಾರೆ. ವಿಘ್ನನಾಯಕ, ವಿಘ್ನವನ್ನು ಹೋಗಲಾಡಿಸೋನು ಅಂತ. ಹಾಗಾಗಿ ಯಾಕೆ ಅಂತಂದ್ರೆ ಗಣಪತಿ ಅನ್ನೋದು ನಮ್ಮ ಪ್ರಜ್ಞೆಯ ಮೂಲ ಸ್ವರೂಪ, ನಮ್ಮ ಕುಂಡಲಿನಿಯ ಒಂದು ಮೂಲಾಧಾರದಲ್ಲಿರುವಂಥವನು. ಅವನು ಎಚ್ಚತ್ರೆ ಮಾತ್ರ ನಾವು ಯಾವ ಕೆಲಸ ಮಾಡಿದ್ರೂ ಅರ್ಥಪೂರ್ಣವಾಗುತ್ತೆ. ಪ್ರಜ್ಞೆ ಜಾಗೃತವಿಲ್ಲದೆ, ಅವೇರ್ನೆಸ್ ಇಲ್ಲದೆ ನಾವು ಏನನ್ನು ಮಾಡಿದ್ರೂ ಅದು ಅಪೂರ್ಣವಾಗುತ್ತೆ. ಹಾಗಾಗಿ ನಮ್ಮಲ್ಲಿ ಪ್ರಜ್ಞೆಯ ಇಂಟ್ಯೂಷನ್, ಸ್ಮಾರ್ಟ್ನೆಸ್, ಇಂಟೆಲಿಜೆನ್ಸು, ಆ ಎಲ್ಲವನ್ನ ಒಂದು ಕ್ರಿಯಾಶೀಲತೆ, ಕ್ರಿಯೇಟಿವಿಟಿ, ಅದನ್ನ ಸ್ಫೂರ್ತಿಗೊಳಿಸೋನು ಗಣಪತಿ. ಅವನನ್ನ ಧ್ಯಾನಿಸಿದಾಗ ಅದು ಎಚ್ಚೆತ್ಕೊಳ್ಳುತ್ತೆ. ನಾವು ಎಚ್ಚೆತ್ತ ಜೀವಿಗಳಾಗಿ ಕೆಲಸ ಮಾಡ್ತೀವಿ. ಇದು ಮೂಲ ಉದ್ದೇಶ. ವಿಘ್ನ ತಂದುಬಿಡ್ತಾನೆ ಪೂಜೆ ಮಾಡ್ತಿದ್ರೆ ಅಂತ ಮುಗ್ಧ ಜನರಿಗೆ ಹೆದರ್ಸ್ತೀವಿ. ನನ್ನ ಮಗುವಿಗೆ ನಾನು ಊಟ ಮಾಡುವಾಗ ನೋಡು, ಈಗ ಅಲ್ಲಿ ಕರಿನಾಯಿ ಬರುತ್ತೆ, ಬೋಬೋ ಅನ್ನತ್ತೆ, ಬೇಗ ತಿನ್ನು ಅಂತ ಹೇಳ್ತೀನಿ. ನಾಯಿ ಇರಲ್ಲ, ಬೋಬೋ ಅನ್ನಲ್ಲ. ಅದು ಪುಟ್ಟ ಮಕ್ಕಳಿಗೆ, ಮುಗ್ಧ ಜನರಿಗೆ ಇದನ್ನ ಮಾಡಪ್ಪ, ದೊಡ್ಡ ದೊಡ್ಡ ತತ್ವ ಹೇಳಿದ್ರೆ ಅರ್ಥ ಆಗಲ್ಲ. ಸರಳವಾಗಿ ಕಥೆಗಳನ್ನ ಅರ್ಥ ಮಾಡಿಸ್ಬೇಕಲ್ಲ. ದೊಡ್ಡವರಾದ್ಮೇಲೆ ಆ ಕಥೆಗಳ ಒಳಗಿನ ಅಂತರಾರ್ಥ ತಿಳ್ಕೊಳ್ಳಿ ಅಂತ. ಇವರು ಕಥೆಗಳನ್ನ ಇಟ್ಕೊಂಡು ದೊಡ್ಡವರಾದ್ಮೇಲೂ ಮುದುಕರಾದ್ಮೇಲೂ ವಂಶ ಪಾರಂಪರವಾಗಿ ಬರೀ ಕಥೆನ ಮಾತ್ರ ಹೇಳಿ ತತ್ವವನ್ನ ಬಿಟ್ರೆ ಅದು ಯಾರು ತಪ್ಪದು ಅಲ್ವಾ? ನಿಜ ನಿಜ. ಹಾಗಾಗಿ ಜಾನಪದ ಕಥೆಗಳ ಒಳಗಡೆ ಇರುವ ತತ್ವ ತುಂಬಾ ಮುಖ್ಯ ಆಗುತ್ತೆ. ಗಣಪತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಜಕ್ಕೂ ಅವನಿಗೆ ಪ್ರಿಯವಾದ ಎಲ್ಲಾ ವಸ್ತುಗಳನ್ನ ಅನೇಕರು ಇಷ್ಟಪಡ್ತಾರೆ. ಕೈಯಲ್ಲಿ ಮೋದಕ ಇರುತ್ತೆ, ಮೋದಕ ಎಲ್ರಿಗೂ ಇಷ್ಟ. ಆ ರೀತಿ ಈ ಹಬ್ಬದ ಸಂದರ್ಭದಲ್ಲಿ ಯಾವ ರೀತಿ ನಾವು ಹಬ್ಬವನ್ನ ಆಚರಣೆ ಮಾಡಬೇಕು, ಏನನ್ನೆಲ್ಲ ಬಳಸಬೇಕಾಗತ್ತೆ ಅಂತ. ಗಣಪತಿಗೆ 2-3 ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಒಂದು ದರ್ವೆ, ಇದು ದರ್ಭೆ, ದೂರ್ವಾ ಯುಗ್ಮಂ ಸಮರ್ಪಯಾಮಿ ಅಂತ ದೂರ್ವಾ ಪೂಜೆಯೇ ಬರುತ್ತೆ. 21 ಸಂಖ್ಯೆ ಸಿದ್ಧಿ ಸಂಖ್ಯೆ ಅಂತ ಗಣಪತಿಯ ಸಂಖ್ಯೆ. ಸಾಮಾನ್ಯವಾಗಿ ನನ್ನ ಗುರುಗಳು ಹೇಳ್ತಾ ಇರ್ತಾರೆ, ಯಾವುದೇ ವಿದ್ಯೆ, ಯಾವುದೇ ಮ್ಯಾಥಮೆಟಿಕ್ಸ್ ಇರ್ಬೋದು, ಸಂಗೀತ ಇರ್ಬೋದು, ಏನನ್ನೇ ಆಗಲಿ, ನಾವು ಸ್ಪೋರ್ಟ್ಸ್ ಇರ್ಬೋದು, ನಾವು ಯಾವುದನ್ನ ಸಿದ್ಧಿಸ್ಕೋಬೇಕು ಅಂದ್ಕೊಳ್ತೀವೋ 21 ಸಲ ಕಂಟಿನ್ಯೂಸ್ ಆಗಿ ರಿಪೀಟೆಡ್ ಆಗಿ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಒಳಗಿನ ಮನಸ್ಸಿಗೆ ಇಳಿದು ಅದು ಚೆನ್ನಾಗಿ
ಕರಗತವಾಗುತ್ತೆ ಅಂತ ಹೇಳ್ತಾರೆ. ನಾನು ಅದನ್ನು ಅಭ್ಯಾಸ ಮಾಡಿದ್ದೀನಿ ಕೂಡ. ನನಗೆ ಆಶ್ಚರ್ಯ ಆಯಿತು, ಒಬ್ರು ಹ್ಯಾಂಡ್ ರೈಟಿಂಗ್ ಅನಲಿಸ್ಟ್ ಜೊತೆ ಹಾಗೆ ಮಾತಾಡ್ತಿದ್ದೆ. ಅವರು ಈ ಹ್ಯಾಂಡ್ ರೈಟಿಂಗ್ ತಿದ್ದಿ ಸ್ವಭಾವಗಳನ್ನು ತಿದ್ದೋ ಅಂತ ಇದೆ ಕೆಲಸ ಎಲ್ಲ ಮಾಡ್ತಾರೆ. ಅವ್ರು ಹೇಳ್ತಾ ಇದ್ರು ಎಷ್ಟು ಸಲ ಬರೀಬೇಕು ಅಂದರೆ 21 ಸಲ 21 ದಿನ ಕಂಟಿನ್ಯೂಸ್ ಆಗಿ ಅದನ್ನು ಮಾಡಿ ಅಂತ. 21 ಯಾಕೆ ಅಂದೆ, ಸೈಕಾಲಜಿಸ್ಟ್ ಪ್ರಕಾರ 21 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿದಾಗ ಅದು ಇಟ್ ಗೋಸ್ ಇನ್ ಟು ಯುವರ್ ಡೀಪ್ ಸೈಕ್, ಒಳ ಮನಸ್ಸು ಅಂತ ಹೇಳ್ತೀವಲ್ಲ. ಈ ಶಾರ್ಟ್ ಟರ್ಮ್ ಮೆಮೊರಿ, ಲಾಂಗ್ ಟರ್ಮ್ ಮೆಮೊರಿ ಅಂತ. ಶಾರ್ಟ್ ಟರ್ಮ್ ಮೆಮೊರಿ 1 ದಿನ 2 ದಿನಕ್ಕೆ ಮರ್ತು ಹೋಗುತ್ತೆ. ಲಾಂಗ್ ಟರ್ಮ್ ಮೆಮೊರಿ ಅಂದ್ರೆ ಶಾಶ್ವತವಾಗಿ ನಿಲ್ಲೋದು. ನೋಡಿ, ನಮ್ಮಲ್ಲಿ ಸಿದ್ಧಿ ಸಂಖ್ಯಾ ಅಂತ 21 ಹೇಳಿದ್ದಾರೆ, ಗಣಪತಿಯ ಸಂಖ್ಯಾ. ಸೊ ಗಣಪತಿಗೆ 21 ಹೆಸರುಗಳಲ್ಲಿ ಪೂಜೆ ಮಾಡ್ತೀವಿ, 21 ಮೋದಕಗಳನ್ನು ಸಮರ್ಪಿಸ್ತೀವಿ. ಮೋದಕ ಅಂದ್ರೆ ಸ್ವೀಟ್ ಅಷ್ಟೇ, ಕಡುಬು ಹಿಂಗೆ ಮಾಡಬೇಕು ಅಂತಿಲ್ಲ. ಮೋದಕ ಅಂದ್ರೆ ಸಂಸ್ಕೃತದಲ್ಲಿ ಸ್ವೀಟು. ಅದರಲ್ಲಿ ಈ ರೂಪದ ಕಡುಬು ತುಂಬಾ ವಿಶೇಷವಾಗಿ ನಾವು ದಕ್ಷಿಣ ಭಾರತದಲ್ಲಿ ಮಾಡ್ತೀವಿ. ಇನ್ನು 21 ಬಗೆಯ ತಿನಿಸುಗಳು, 21 ಬಗೆಯ ಹಣ್ಣುಗಳು, 21 ಬಗೆಯ ಪತ್ರಗಳು, ಪುಷ್ಪಗಳು, 21 ಜಪ, 21 ಬಸ್ಗೆ ಹಾಕ್ಬೇಕು. ಹಿಂಗೆ ಕಿವಿ ಇಟ್ಕೊಂಡ್ಬಿಟ್ಟು ಅವ್ನು ಮಾಡಿದ ತಪ್ಪುಗಳಿಗೆಲ್ಲ ಕ್ಷಮೆ ಕೊಡಪ್ಪ ಅಂತ ಹೇಳಿ ಬಸ್ಗೆ ಹಾಕ್ಬೇಕು. ಕೈಲಾಗದೆ ಹೋದ್ರೆ ಪಾಪ ವಯಸ್ಸಾಗಿದೆ ಅಂದ್ರೆ ಹಿಂಗೆ ಇಟ್ಕೊಂಡ್ಬಿಟ್ಟು ಹಿಂಗೆ ತಲೆ ನಾವು ಬಡ್ಕೋಬೇಕು 21 ಸಲ. ಒಟ್ನಲ್ಲಿ ಭಗವಂತನ ಮುಂದೆ ನಾವು ಶರಣಾಗಬೇಕು. ನಾವು ಮಾಡಿದ ತಪ್ಪನ್ನು ಸಮರ್ಥಿಸ್ಕೊಂಡೇ ಜೀವನ ಎಲ್ಲ ನಡೀತೀವಿ. ಭಗವಂತನ ಮುಂದೆ, ಆ ಕೋರ್ಟ್ ಮುಂದೆ ಅದ್ರ ಬಗ್ಗೆ ತಪ್ಪು ಒಪ್ಪಿಕೊಂಡು ಜನ್ಮ ಸಾರ್ಥಕ ಪಡಿಸ್ಕೋಬೇಕು. ಈ ಗಣಪತಿ ಹಬ್ಬಕ್ಕೆ ಇದೆಲ್ಲ ವಿಶೇಷ ಅಂತ ಅನ್ಸುತ್ತೆ. ದರ್ಭೆ, ಮೋದಕಗಳು ಮತ್ತು ಬಸ್ಗೆ ಹಾಕುವಂಥದ್ದು. ಮತ್ತು ಮಕ್ಕಳು 108 ಗಣಪತಿಯನ್ನ ಮನೆ ಮನೆಗೆ ಹೋಗಿ ನೋಡ್ತಾ ಅಕ್ಷತೆ ಹಾಕ್ಬಿಟ್ಟು ವಿದ್ಯಾ ಗಣಪತಿಗೆ ಜೈ ಅಂತ ಪುಟ್ಟ ಮಕ್ಕಳು ಹೇಳ್ಕೊಂಡ್ ಬರ್ತಾರೆ. ಅದು ಬೇಕು, ಅದನ್ನ ಎಂಕರೇಜ್ ಮಾಡ್ಬೇಕು ನಾವು ಮಕ್ಕಳನ್ನ. ಬಂದವ್ರಿಗೆಲ್ಲ ಆರತಿ ಕೊಡೋದೇನು, ಪ್ರಸಾದ ಕೊಡೋದೇನು, ಬನ್ನಿ ಬನ್ನಿ ಆಂಟಿ ಬನ್ನಿ ಅಂತ ಕೂಡ್ಸೋದೇನು, ಅರ್ಶನ ಕುಂಭ ಕೊಡೋದೇನು, ಆ ಸಂಭ್ರಮ ಸಂತೋಷ ಮಕ್ಕಳಲ್ಲಿ ಆ ವಯಸ್ಸನ್ನ ಬೆಳೆಸ್ಬೇಕು. ಸೊ ಮಕ್ಕಳಿಗೆ ಚಿಲ್ಡ್ರನ್ ಫ್ರೆಂಡ್ಲಿ ಗಾಡ್ ಅವನು ಗಣಪತಿ. ಆ ದೃಷ್ಟಿಯಿಂದಲೂ ಗಣಪತಿ ಆಚಾರ ತುಂಬಾ ವಿಶೇಷ. ಈ ಹಬ್ಬ ಎರಡು ಒಟ್ಟಿಗೆ ಬರುತ್ತೆ, ಗೌರಿ ಮತ್ತು ಗಣೇಶ ಹಬ್ಬ ಬರುತ್ತೆ. ಅದ್ರ ಆಚರಣೆ ಹೇಗೆ ಅಂತ ನಾನು ಆಮೇಲೆ ನಿಮ್ಮ ಹತ್ರ ತಿಳ್ಕೊಂತೀನಿ. ಸೊ ವೀಕ್ಷಕರೇ, ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಗಣೇಶನ ವಿನೋದ ಲೀಲೆಗಳು ಹಾಗೂ ಮಹಿಮೆಯ ಬಗ್ಗೆ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಆರತಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತಷ್ಟು ಮಾತಾಡೋಣ ಪುಟ್ಟ ವಿರಾಮದ ನಂತರ.